ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಪ್ರಯಾಣ ದರ ಏರಿಕೆಯಾಗುತ್ತಾ ಈಗಾಗಲೇ ದುಬಾರಿ ದುನಿಯಾ ಆಗಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಅನ್ನು ಪ್ರಯಾಣಿಕರಿಗೆ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯ ಸರ್ಕಾರದಿಂದ ಪ್ರಯಾಣಿಕರಿಗೆ ಬಿಗ್ ಶಾಕ್ ಕಾದಿದ್ಯಾ? ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಪ್ರಯಾಣ ದರ ಏರಿಕೆ, ರಾಜ್ಯ ಸರ್ಕಾರದಿಂದ ಪ್ರಯಾಣಿಕರಿಗೆ ಬಿಗ್ ಶಾಕ್. ಗ್ಯಾರಂಟಿ ಪರಿಷ್ಕರಣೆ ಬೆನ್ನಲ್ಲೇ ಮತ್ತೊಂದು ಶಾಕ್ ಅನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಮತ್ತೆ ಟಿಕೆಟ್ ದರ ಏರಿಕೆಗೆ ಮುಂದಾದ ಸರ್ಕಾರ. ಬಸ್ ಪ್ರಯಾಣ ದರ ಏರಿಕೆಯ ಬಿಗ್ ಸುಳಿವನ್ನ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಪ್ರಯಾಣ ದರ ಏರಿಕೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಪ್ರಯಾಣಿಕರಿಗೆ ಬಿಗ್ ಶಾಕ್ ಅನ್ನ ಕೊಡಲಾಗ್ತಾ ಇದೆ. ಗ್ಯಾರಂಟಿ ಪರಿಷ್ಕರಣೆ ಒಂದ್ ಕಡೆ ಬರ್ತಾ ಇರುವಂತಹ 2,000 ಗೃಹಲಕ್ಷ್ಮಿ ಹಣ ಕೂಡ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಯಾಕಂದ್ರೆ ಏನು ಪರಿಷ್ಕರಣೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರುವಂತಹ ಸರ್ಕಾರ. ಇನ್ನು ಅದ್ರ ಜೊತೆಗೆ ಗೃಹ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಆಪರೇಷನ್ಸ್ಗಳು ನಡೀತಾ ಇದೆ. ಇಲ್ಲಿ ಮತ್ತೊಂದು ಶಕ್ತಿ ಯೋಜನೆಯಡಿ ಏನು ಪಂಚ ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ, ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇತ್ತಲ್ವಾ ಸರ್ಕಾರ, ರಾಜ್ಯ ಸರ್ಕಾರ. ಇದೀಗ ಪ್ರಯಾಣಿಕರಿಗೆ ಬಸ್ ದರ ಏರಿಕೆ ಮಾಡಿ ಮತ್ತೊಂದು ಶಾಕ್ ಅನ್ನ ಕೊಡ್ತಾ ಇದೆಯಾ ಅಂತ. ಒಂದ್ ಕಡೆ ಈಗಾಗಲೇ ಶಕ್ತಿ ಯೋಜನೆ ಜಾರಿಗೆ ಬಂದಾಗಿಂದ ಎಷ್ಟು ಸಾರಿ ನೀವು ದರ ಏರಿಕೆ ಮಾಡಿದ್ದೀರಾ? 10 ರೂಪಾಯಿ ಇದ್ದಂತ ಟಿಕೆಟ್ ಈಗ 30 ರೂಪಾಯಿ 40 ರೂಪಾಯಿ ಬಂದು ನಿಂತಿದೆ. ಆ ಲೆವೆಲ್ಗೆ ರೇಟ್ ಜಾಸ್ತಿ ಮಾಡಿದ್ದೀರಾ. ಈಗ ಮತ್ತೆ ನೀವು ದರ ಏರಿಕೆ ಮಾಡುವಂಥದ್ದು ಅಂದ್ರೆ ಒಂದ್ ಕಡೆ ಕೊಟ್ಟು ಮತ್ತೊಂದ್ ಕಡೆ ಕಿತ್ಕೊಳ್ಳುವಂತ ಸರ್ಕಾರದ ಈ ನಿಲುವು ನಿಜಕ್ಕೂ ಇದನ್ನ ಜನ ಈ ಒಂದು ಯೋಜನೆಗೆ ಕಿಡಿಯನ್ನ ಕಾರ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆಯರಿಗೆ ಫ್ರೀ ಅಂತ ಹೇಳಿ ಅದನ್ನ ಪುರುಷರ ಹತ್ರ ಅವರಿಗೆ ಡಬಲ್ ರೇಟ್ ಹಾಕಿ ಅಲ್ಲಿ ಕಿತ್ಕೊಳ್ಳುವಂಥದ್ದು, ಒಂದ್ ಕಡೆ ಕೊಟ್ಟು ಮತ್ತೊಂದ್ ಕಡೆ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ ಈ ಸರ್ಕಾರ. ಸಿದ್ದರಾಮಯ್ಯ ಅವರು ಸಿಎಂ ಆದಂಥ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಏನು ತಗೊಂಡು ಬಂದ್ರಿ? ತಂದಂಥ ಗ್ಯಾರಂಟಿ ಯೋಜನೆ, ಶಕ್ತಿ ಯೋಜನೆ ಬಂದಂಥ ಕೆಲವು ತಿಂಗಳುಗಳಲ್ಲಿ ನೀವು ಬಸ್ ದರ ಏರಿಕೆ ಮಾಡ್ತೀರಾ. ಬಸ್ ದರ ಹೆಚ್ಚಿಸಲು ಡಿಕೆಶಿ ಸರ್ಕಾರದಿಂದ ಚಿಂತನೆ ನಡೀತಾ ಇದೆ. ಸಂಪುಟ ಸಭೆ ಬಳಿಕ ದರ ಏರಿಕೆ ಬಗ್ಗೆ ಶಾಕ್ ಕೊಟ್ಟ ಡಿಕೆ ಶಿವಕುಮಾರ್. ಖಾಸಗಿ ಮತ್ತು ಡಿಪೋಗಳಲ್ಲಿ ಡೀಸೆಲ್ ಬೆಲೆ ವ್ಯತ್ಯಾಸ. ಡಿಪೋಗಳಲ್ಲಿ ಡೀಸೆಲ್ ಬೆಲೆ 40 ರೂಪಾಯಿ ವ್ಯತ್ಯಾಸವಿದೆ. ಈ ವ್ಯತ್ಯಾಸವನ್ನ ನೋಡಿ ನನಗೆ ಗಾಬರಿಯಾಯಿತು. ಹಿಂದೆ ಡೀಸೆಲ್ ಬೆಲೆ ಹೆಚ್ಚಾದರೆ ಟಿಕೆಟ್ ದರ ಹೆಚ್ಚಾಗ್ತಿತ್ತು. ಪರಿಶೀಲನೆ ಮಾಡಲು ಅಧಿಕಾರಿಗಳಿಗೆ ವರದಿ ಕೇಳಿದ್ದೇನೆ ಅಂತ. ವರದಿ ಬಂದ ಬಳಿಕ ದರ ಏರಿಕೆಯ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇರುವಂತಹ ಡಿಕೆ ಶಿವಕುಮಾರ್. ಕೆಎಸ್ಆರ್ಟಿಸಿಯು ಉಳಿಬೇಕು, ಜನರಿಗೂ ಅನಾನುಕೂಲ ಆಗಬಾರದು, ಜನರ ಹಿತ ಗಮನದಲ್ಲಿಟ್ಟುಕೊಂಡು ತೀರ್ಮಾನ ಮಾಡ್ತೀವಿ. ಬಿಗ್ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್. ಪ್ರೈವೇಟ್ ಟು ಡೀಸೆಲ್ ಬೆಲೆ ನಾವು ಡಿಪೋಲ್ ತೆಗೆದುಕೊಂಡು ಡೀಸೆಲ್ ಬೆಲೆಗೂ ದರ್ ಇಸ್ ಬಿಗ್ ಡಿಫರೆನ್ಸ್. ಮೋರ್ ದೆನ್ 40 ರೂಪೀಸ್ ಏನೋ ಡಿಫರೆನ್ಸ್ ಕಾಣ್ತಾ ಇದೆ. ಇದು ಗಾಬರಿ ಆಗೋಂಥ ನಂಬರ್ಸ್ ಇದೆ. ಅವ್ರದ್ದು ಪ್ರಸ್ತಾವನೆ ನನಗೆ ಕೊಟ್ಟಿದ್ದಾರೆ. ಈ ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ, ಹೋಗಿ ಬೇರೆಯವರೆಲ್ಲ ಖಾಸಗಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಡಬ್ಬಗಳು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಡಿಪೋ ಇಟ್ಕೊಂಡಿದ್ರು ಪ್ರೈವೇಟ್ ಅವರು. ಅದು ಬಿಟ್ಬಿಟ್ಟು ಡಬ್ಬಗಳು ಎತ್ಕೊಂಡೋಗಿ ಪಬ್ಲಿಕ್ ಇಲ್ಲಿ ಮಾಮೂಲಿ ರೆಗ್ಯುಲರ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಇವೆಲ್ಲ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ನಾನು, ಎಲ್ಲಿ ಏನು ಎಷ್ಟಾಗಿ ಯಾವ ರೀತಿ ಏನು ಅಂತೇಳಿ. ನಾವು ಮೊದಲೆಲ್ಲ ಆಟೋಮೆಟಿಕ್ಕಾಗಿ ಏನು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಹಿಂದೆ ನಾವು ಆಟೋಮೆಟಿಕ್ಕಾಗಿ ಇದನ್ನು ಪ್ರೈಸ್ನ ಜಾಸ್ತಿ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಹಿಂದೆ ಆಗಿತ್ತು. ಈಗ ಇದ್ರ ಬಗ್ಗೆ ನಾನು ಮತ್ತೆ ಪರಿಶೀಲನೆಯನ್ನು ನಾವು ಮಾಡಬೇಕು. ಮಾಡಿಬಿಟ್ಟು ನಾವು KSRTCನೂ ಉಳಿಬೇಕು, ಜನರಿಗೂ ಅನುಕೂಲ ಆಗಬೇಕು. ಈ ಬೆಲೆಗೆ ಅಂದರೆ ಯಾಕೆಂದರೆ ಪ್ರೈಮ್ ಮಿನಿಸ್ಟರ್ ನಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಬಸ್ಸಲ್ಲಿ ಓಡಾಡಬೇಕು, ಪಬ್ಲಿಕ್ ಪೆಟ್ರೋಲ್ ಉಳಿಸ್ಬೇಕು, ಡೀಸೆಲ್ ಉಳಿಸ್ಬೇಕು. ಅವ್ರದ್ದು ಏನೋ ಮಾರ್ಗದರ್ಶನ ಎಲ್ಲ ಇದೆ. ಅವ್ರದ್ದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಹಿತಕ್ಕೆ
ಏನು ಮಾಡ್ಲಿಕ್ಕೆ ಸಾಧ್ಯ, ಜನರ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ವಿಲ್ ಟೇಕ್ ಎ ಡಿಸಿಷನ್ ಅಟ್ ಅರ್ಲಿಯಸ್ಟ್ ಪಾಸಿಬಲ್. ಪ್ರೈವೇಟ್ ಟು ಡಿ.ಕೆ. ಶಿವಕುಮಾರ್ ಹೇಳಿರುವಂಥದ್ದು ಎಲ್ಲ ಗ್ಯಾರಂಟಿಗಳ ಪರಿಷ್ಕರಣೆ ಆಗ್ತಿದೆ, ಅದ್ರ ಜೊತೆಗೆ ಡೀಸೆಲ್ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ KSRTCಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ. ಇದಕ್ಕೆ ವಿರೋಧ ಪಕ್ಷದವರು ಸುಮ್ಮನೆ ಇರ್ತಾರ? ವಿಜೇಂದ್ರ ಸಹಿತ ಟಾಂಗ್ ಕೊಟ್ಟಿರುವಂಥದ್ದು ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರ. ಪೆಟ್ರೋಲ್ ಡೀಸೆಲ್ ಮತ್ತು ಜಾಗತಿಕ ಅಂತಾರಾಷ್ಟ್ರೀಯ ಮಟ್ಟದ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿರುವಂಥದ್ದು ಆದರೆ ರಾಜ್ಯ ಸರ್ಕಾರಕ್ಕೆ ಇದೊಂದು ನೆಪ ಮಾತ್ರ. ಸರ್ಕಾರ ಬಂದಾಗಲಿಂದಲೂ ಕೂಡ ಹಲವಾರು ಬಾರಿ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ, ಬಸ್ಸಿನ ಟಿಕೆಟ್ ದರವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ, ರಾಜ್ಯದ ಜನರಿಗೆ ಬರೆ ಎಳೆಯುವಂಥ ಕೆಲಸವನ್ನು ಕೂಡ ನಿರಂತರ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇಟ್ಕೊಳ್ತಾನೆ ಇತ್ತು ಪೆಟ್ರೋಲ್ ಡೀಸೆಲ್ ಮತ್ತು ಜಾಗತಿಕ ಅಂತಾರಾಷ್ಟ್ರೀಯ ಮಟ್ಟದ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿರುವಂಥದ್ದು ಆದರೆ ರಾಜ್ಯ ಸರ್ಕಾರಕ್ಕೆ ಇದೊಂದು ನೆಪ ಮಾತ್ರ. ಸರ್ಕಾರ ಬಂದಾಗಲಿಂದಲೂ ಕೂಡ ಹಲವಾರು ಬಾರಿ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ, ಬಸ್ಸಿನ ಟಿಕೆಟ್ ದರವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ, ರಾಜ್ಯದ ಜನರಿಗೆ ಬರೆ ಎಳೆಯುವಂಥ ಕೆಲಸವನ್ನು ಕೂಡ ನಿರಂತರ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇಟ್ಕೊಳ್ತಾನೆ ಇತ್ತು ಪೆಟ್ರೋಲ್ ಡೀಸೆಲ್ ಮತ್ತು ಜಾಗತಿಕ ಅಂತಾರಾಷ್ಟ್ರೀಯ ಮಟ್ಟದ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿರುವಂಥದ್ದು ಆದರೆ ರಾಜ್ಯ ಸರ್ಕಾರಕ್ಕೆ ಇದೊಂದು ನೆಪ ಮಾತ್ರ. ಸರ್ಕಾರ ಬಂದಾಗಲಿಂದಲೂ ಕೂಡ ಹಲವಾರು ಬಾರಿ